ವೆರಿ ಗುಡ್. ಇಷ್ಟು ಒಳ್ಳೆ ಜಾಗ ಅವ್ರಿಗೆಲ್ಲ ತೋರಿಸ್ಲಿಲ್ವಲ್ಲ ಸರ್? ಒಳ್ಳೆ ಜಾಗ ಅವ್ರಿಗೆಲ್ಲ ತೋರಿಸ್ಲಿಲ್ಲ ಇದನ್ನ ಸರ್. ಅಲ್ಲಿ ಮುಗಿದ ಮೇಲೆ ಲಾಸ್ಟಿಗೆ ಬರೋದಿತ್ತು. ಓಕೆ 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 ಓಕೆ. ಹಾಂ, ನಾನು ಕಟ್ಟಿರೋದು ಅನ್ಕೊಳ್ಳಿ. ಹಾಂ 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 ಓಕೆ. ಹಾಂ, ಅದು ಪ್ರಕೃತಿ ನಿರ್ಮಿತ. ಇನ್ನು ಮಿಕ್ಕಿದ್ದೆಲ್ಲ ನಾವು ನೋಡೋದು. ಎಸ್, ಫಸ್ಟ್ ಅದು ನೋಡಿ. ಕರೆಕ್ಟ್ 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 ಕರೆಕ್ಟ್. ಆದರೆ ಅದ್ಭುತವಾದ ಜಾಗ ಇದೆ. ಎಕ್ಸಾಕ್ಟ್ಲಿ ಕರೆಕ್ಟ್. ಈಗ ನಾವು ಕಟ್ಟಿದ್ದೀವಿ ಅಂದರೆ ಏನೋ ಪಾಪ ಅವ್ರು ಎಷ್ಟು ಶ್ರಮ ಹಾಕಿದಾರೋ ದೇವರಿಗೆ. ಹೌದು ಹೌದು ಹೌದು. ಅಪ್ಪ क्या पूजा करते हैं भाई? सत्यनारायण व्रत. अच्छा अच्छा अच्छा. ಇದು ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನಮು. ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡ್ತಿದ್ದಾರೆ. ಇಲ್ಲಿ ಹೀಗೆ ಕೂರಿಸಿರ್ತಾರೆ. ಅಲ್ಲಲ್ಲೇ ಆ ದಂಪತಿಗಳಿಗೆ ಸತ್ಯನಾರಾಯಣ ಸ್ವಾಮಿ ವ್ರತ ಅಥವಾ ಪೂಜೆಯನ್ನು ಮಾಡಿಸುವಂತಹದ್ದು ಒಂದು ಇಡೀ ಭಾರತದಾದ್ಯಂತ, ಎಕ್ಸ್ಪೆಷಲಿ ನಮ್ಮ ಕರ್ನಾಟಕ, ಉತ್ತರ ಪ್ರದೇಶ, ಈ ರಾಜ್ಯ, ಈ ಸ್ಟೇಟ್ ಅಂತ ಹೇಳೋಕ್ಕೆ ಬರೋದಿಲ್ಲ. ಪ್ರತಿಯೊಂದು ಸ್ಟೇಟಲ್ಲೂ, ಪ್ರತಿಯೊಂದು ರಾಜ್ಯಗಳಲ್ಲೂ, ಎಕ್ಸ್ಪೆಷಲಿ ಹಳ್ಳಿಗಳನ್ನು ಬಿಟ್ಟು, ಪಾಪ ಹಳ್ಳಿಗಳಲ್ಲಿ ಪೂಜಾರಿಗಳಿಗೆ, ಪುರೋಹಿತರುಗಳಿಗೆ ಪುಡಿಗಾಸು ಅಷ್ಟೇ ಸಿಗೋದು. ಇವರು ಟೋಟಲ್ ಏನು ಮಾಡಿದ್ದಾರೆ ಅಂದರೆ, ಅತೀ ಬುದ್ಧಿವಂತಿಕೆಯಿಂದ ದೇವರ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ಜನಗಳನ್ನು ಕುರಿಗಳನ್ನಾಗಿ ಮಾಡಿ ಚೆನ್ನಾಗಿ ಸುಲಿಗೆ ಮಾಡ್ತಿದ್ದಾರೆ. ಯಾಕೆ, ನನಗೆ ಮೊದಲಿಂದ ಒಂದು ಡೌಟ್ ಇತ್ತು, ಯಾಕೆ ಈ ಮುಸಲ್ಮಾನರಲ್ಲಿ ಈ ಒಂದು ಚಪ್ಪಲಿ ಸ್ಟ್ಯಾಂಡು, ಕಾರ್ ಪಾರ್ಕಿಂಗು, ಹೋಮ ಪೂಜೆ ಹವನ, ಮತ್ತು ಹರಕೆ ಕಟ್ಕೊಳ್ಳುವಂತಹದ್ದು, ಮೈ ಮೇಲೆ ದೇವರು ಬರುವಂತಹದ್ದು ಇದು ಕಡಿಮೆ. ಸ್ವಲ್ಪ ಬೇರೆ ಬೇರೆ ಥರದ್ದಿರಬಹುದು ಮುಸಲ್ಮಾನರಲ್ಲಿ. ಆದರೆ ಈ ಇವರಿದ್ದಾರೆ ನೋಡಿ, ಯಾರು, ಕ್ರಿಶ್ಚಿಯನ್, ಇವರಲ್ಲಿ ತುಂಬ ಕಡಿಮೆ. ಕ್ರಿಶ್ಚಿಯನ್ಗಳಲ್ಲಿ ತುಂಬ ಕಡಿಮೆ. ನೋಡಿ ಹೀಗೆ ಒಂದು 1 ಪಕ್ಕದಲ್ಲಿ ಒಂದು 2, ಅದ್ರ ಪಕ್ಕದಲ್ಲಿ 3, 4, 5, ಈ ಕಡೆ 5, ಆ ಕಡೆ ಸೈಡಲ್ಲಿ 5, 5, 10, ಇನ್ನು ಲೆಫ್ಟ್ ಸೈಡಲ್ಲಿ 20, ಮಧ್ಯದಲ್ಲಿ ದೇವಿ. ಈ ಒಂದು ಪ್ರಾಂಗಣದಲ್ಲೇ 15ರಿಂದ 20 ಇಂತಹ ದೇವಸ್ಥಾನಗಳನ್ನು ನಿರ್ಮಿಸಿಬಿಟ್ಟಿದ್ದಾರೆ. ಒಂದೊಂದು ದೇವಸ್ಥಾನದಲ್ಲಿ, ಅದು ದೇವಸ್ಥಾನ ಅಲ್ಲ, ಇದನ್ನು ಭ್ರಮಾಲೋಕ ಅಂತ ಹೇಳ್ಬೋದು. ಈ ಭ್ರಮೇಲೋಕದಲ್ಲಿ ಇಲ್ಲಿ ದೇವರು ಇದ್ದಾನೆ ಅಂತ ಹೇಳಿ ಜನರಲ್ಲಿ ಭ್ರಮೆಯನ್ನು ಹುಟ್ಟಿಸಿ, ಈ ಭ್ರಮೆ ಯಾರಿಗೆ ಮೆಟ್ಕೊತದೋ ಇದು ಭೂತ ಪಿಚಾತಿ ಬ್ರಹ್ಮ ರಾಕ್ಷಸನಿಗಿನ್ನ ಡೇಂಜರ್. ಯಾವುದು? ಈ ದೇವರಿದ್ದಾನೆ, ನಾವಿಲ್ಲಿ ಬಂದರೆ ನಮ್ಮ ಎಲ್ಲ ಪಾಪಗಳು ಹೋಗ್ತದೆ, ನಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಸಕಲ ಇಷ್ಟಾರ್ಥಗಳು ನೆರವೇರ್ತನವಂತಹ ಈ ಭ್ರಮಾಲೋಕದಲ್ಲಿ, ಈ ಭ್ರಮೆಯನ್ನು ಭೂತದಲ್ಲಿ ನಮ್ಮ ಜನನ ಮುಳುಗಿಸಿ, ಇದು ಒಂದು ದಿವಸ 2 ದಿವಸದಲ್ಲ, ಸಾವಿರಾರು ವರ್ಷಗಳಿಂದ ಈ ಪುರೋಹಿತರು ಮತ್ತು ಟ್ರಸ್ಟಿಗಳು, ಈ ಹಣ ಉಳ್ಳವರು, ಅಧಿಕಾರ ಉಳ್ಳವರು ಸುಲಭ ದುಡ್ಡು ಮಾಡುವಂತಹ ಸುಲಭ ಮಾರ್ಗವನ್ನು, ಅಧರ್ಮ ಮಾರ್ಗವನ್ನು ಹಿಡ್ಕೊಂಡು, ನಾನು ಹೇಳುವಾಗ ಈ ಮಹಾಪಂಚಭೂತಗಳನ್ನು, ನಿಜವಾದ ಮಹಾಪಂಚಭೂತಗಳನ್ನು, ದೇವರನ್ನು ಬದಿಗಿಟ್ಟು ಆ ಪೂಜೆಗಳನ್ನು ಮಾಡದೆ ಇಲ್ಲದ ದೇವರಿಗೆ ಸೃಷ್ಟಿ ಮಾಡಿ ನೋಡಿ, ಹೀಗೆ ಶಂಕು, ಚಕ್ರು, ಗದೆ, ಕೈ, ಕಾಲು, ಕಣ್ಣು, ಮೂಗು, ಬಾಯಿ, ಇಲ್ಲಿ
ಚಾಮುಂಡಿ ಸೊ ವಿಗ್ರಹ, ಅದಕ್ಕೆ ಒಂದು ಇದೆಲ್ಲ ಕಲ್ಪನೆಯಲ್ಲಿ ಮಾಡುವಂತಹದ್ದು. ಹಿಂದ್ಗಡೆ ಸಿಂಹ, ತ್ರಿಶೂಲ, ಧನಸ್ಸು, ಡಮರುಗ, ಚಕ್ರ, ಶಂಕು, ಗದೆ, ಇದೆಲ್ಲ ಕಲ್ಪನೆ. ಈ ಮಹಾಪಂಚಭೂತಗಳಿಗೆ ಇದು ಯಾವುದೇ ಥರದ ಅದು ನಿರಾಕಾರ ಸ್ವರೂಪ. ದೇವರು ಅಂದರೆ ನಿರಾಕಾರ ಸ್ವರೂಪ, ಆಕಾರ ಇಲ್ಲದವನು, ಆಹಾರ ಬೇಕಿಲ್ಲದವನು, ನಿದ್ರೆ ಬೇಕಿಲ್ಲದವನು, ಸೆಕ್ಸ್ ಬೇಕಿಲ್ಲದಿರುವಂತಹವನು. ಯಾವುದು? ಈ ಮಹಾಪಂಚಭೂತಗಳು. ಸೊ ಇದು ಯಾವತ್ತೂ ಯಾರಿಂದನೂ ಆದಿ ಅಂತ್ಯ ಆಗದೇ ಇರುವಂತಹದ್ದು, ಯಾರು ನಾಶ ಮಾಡೋದಕ್ಕೆ ಆಗದೇ ಇರುವಂತಹದ್ದು. ಸೊ ಇಡೀ ಬ್ರಹ್ಮಾಂಡ ಸೃಷ್ಟಿ ಈ ಪಂಚಭೂತಗಳಿಂದ ಆಗಿರುವಂತಹದ್ದು. ನೋಡಿ, ಇವಾಗ ಇಲ್ಲಿ ಈ ವಿಷ್ಣು ವಿಗ್ರಹ ಇದೆ, ಅಲ್ಲಿ ದೇವಿ ವಿಗ್ರಹ ಇದೆ. ಈ ವಿಗ್ರಹವನ್ನು ಸೃಷ್ಟಿ ಮಾಡಿರೋದು ಯಾವುದು? ಮಾನವನ ಕೈಚಳಕ. ಬೇಕು ಅಂದರೆ ಇದನ್ನು ಡಿಮಾಲಿಷ್ ಮಾಡ್ಬೋದು, ಇದನ್ನು ನಾಶ ಮಾಡ್ಬೋದು. ಆದರೆ ಈ ಸೂರ್ಯ, ಭೂಮಿ, ವಾಯು ಮತ್ತು ಈ ಗಂಗಾ ಮಾತೆಯನ್ನು ಯಾರೂ ಕೂಡ ನಾಶ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಯಾವುದೇ ಆಕಾರಗಳಿಲ್ಲ. ಸೊ ಅದಕ್ಕೆ ನೀರು, ಆಹಾರ, ನಿದ್ರೆ, ರೆಸ್ಟು ಬೇಕಿಲ್ಲ. ಅದು ಸರ್ವರಲ್ಲೂ ಇದೆ, ಜಗದ್ವ್ಯಾಪ್ತಿಯಾಗಿ ವ್ಯಾಪಿಸಿರುವಂತಹದ್ದು. ಇಂತಹ ಸತ್ಯವನ್ನು ಯಾಕೆ ಇವರು ಮುಚ್ಚಿಟ್ಟು ಇಲ್ಲದ ದೇವರುಗಳನ್ನು, ಲಕ್ಷಾಂತರ ದೇವರುಗಳನ್ನು ಈ ಹಿಂದೂಗಳು, ನಾನು ಹೇಳಿದ್ನಲ್ಲ, ಇದು ಕ್ರಿಶ್ಚಿಯನ್ನಲ್ಲಿಲ್ಲ, ಮುಸಲ್ಮಾನರಲ್ಲಿಲ್ಲ, ಬುದ್ಧಿಸಮಲ್ಲಿಲ್ಲ, ಜೈನಿಸಮಲ್ಲಿಲ್ಲ, ಯಾರಿಗೂ ಹಿಂದಿರುವಂತಹದ್ದು. ಈ ಹಿಂದೂಗಳು ಇಡೀ ಊರೂರಿನಲ್ಲಿ, ದೇಶಗಳಲ್ಲಿ ಹೊಸದಾಗಿ ಕಥೆಗಳನ್ನು ಸೃಷ್ಟಿ ಮಾಡಿ, ಸೊ ಎಷ್ಟೊಂದು ಕಟ್ಟುಕತೆಗಳನ್ನು ಸೃಷ್ಟಿ ಮಾಡಿ ಜನರನ್ನು ನಂಬಿಸಿ ಸುಲಿಗೆ ಮಾಡಿ ಇವರು ಕೋಟ್ಯಾಧಿಪತಿಗಳಾಗ್ತಿದ್ದಾರೆ. ಸುಲಭದಲ್ಲಿ ಅವರ ಹೊಟ್ಟೆಯನ್ನು ಒರೆಯುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಇದಕ್ಕೆ ಹೇಳೋದು, ಈ ಹಿಂದೂಗಳಷ್ಟು ಪಾಪಿಗಳು, ಮೋಸಗಾರರು, ದಗಕೋರರು ಯಾರೂ ಇಲ್ಲ ಅಂಥೇಳಿ ನಾನು ನಿಮಗೆ ಹೇಳುವಂತಹದ್ದು. ನೀವು ನಿಜವಾಗಿ ಬುದ್ಧಿವಂತರು, ಜ್ಞಾನಿಗಳಾದರೆ ಇಂತಹದ್ರಿಂದ ಸೊ ಹೊರಗೆ ಉಳ್ಕೊಳ್ಳಿ. ನಿಮ್ಮ ತಂದೆ ತಾಯಿಗಳನ್ನು ಪ್ರೀತಿಸಿ, ಗೌರವಿಸಿ, ಪೂಜಿಸಿ. ಸೊ ನಿಮ್ಮ ಅಕ್ಕ ತಂಗಿ, ಬಂಧು ಬಳಗ ಜೊತೆ ಸಂತೋಷವಾಗಿರಿ. ಬದುಕೋದಕ್ಕೆ ಒಂದು ವಿದ್ಯೆ ಅನ್ನೋದು ಬೇಕು. ಸೊ ವಿದ್ಯೆ ಕಲ್ತ್ಕೊಳ್ಳಿ. ವಿದ್ಯೆನೇ ಬೇಕು ಅಂತೇನಿಲ್ಲ, ಜ್ಞಾನ ಸಂಪಾದನೆ ಮಾಡಿ ಬದುಕೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸಂಪಾದನೆ ಮಾಡ್ಕೊಳ್ಳಿ. ನೀವು ಸಂತೋಷವಾಗಿರಿ, ಬೇರೆಯವ್ರನ್ನೂ ಸಂತೋಷವಾಗಿರೋದಕ್ಕೆ ಬಿಡಿ, ಅವ್ರಿಗೂ ಸಂತೋಷ ಕೊಡಿ, ನೀವು ಸಂತೋಷ ಇರಿ. ದಿನದಲ್ಲಿ 2 ಬಾರಿ ಆಹಾರ ಸೇವಿಸಿ. ಸೊ ಕಡಿಮೆ ಬಟ್ಟೆಯನ್ನು ಧರಿಸಿ. ಸೊ ಇರುವಷ್ಟು ನೀವು ಶೆಲ್ಟರ್, ಒಂದು ಮನೆ ಅಂತ ಬೇಕು, ಒಂದು ಚಿಕ್ಕ ಪುಟ್ಟ ಸುಂದರವಾದ ಒಂದು ಮನೆ ಕಟ್ಕೊಳ್ಳಿ, ಒಂದಷ್ಟು ಜಮೀನು ಇಟ್ಕೊಳ್ಳಿ. ಸೊ ಇದಿಷ್ಟು ಮನುಷ್ಯನಿಗೆ ಸುಖವಾಗಿರೋದಕ್ಕೆ ಸಾಕು ಅನ್ನುವುದು ನನ್ನ ಒಪಿನಿಯನ್. ಸೊ ನಿಮ್ಗೇನು ಅನ್ನಿಸ್ತದೆ ಕಾಮೆಂಟ್ಸ್ ಮಾಡಿ. ಸತ್ಯ ಅನ್ನಿಸ್ದ, ಸುಳ್ಳು ಅನ್ನಿಸ್ದ? ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ, ಅಷ್ಟಾಂಗ ಯೋಗ, ಆಕ್ಯುಪಂಚರ್, ಆಕ್ಯುಪ್ರೆಷರ್, ಪಂಚಕರ್ಮ ಫಿಸಿಯೋಥೆರಪಿಸ್ಟ್ ಡಾಕ್ಟರ್ ಮಹಾದೇವ್.